ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಸಿಂಪಲ್ ಆಗಿ ಒಂದು ವೆಜ್ ಬಾತ್ ಮಾಡ್ತೀನಿ. ಅದರ ರೆಸಿಪಿ ಏನು ಅಂತ ಹೇಳ್ಕೊಡ್ತೀನಿ. ಬನ್ನಿ ಬಾತ್ ಮಾಡೋಣ. ತಟ್ಟೆ ತುಂಬ ತರಕಾರಿ ಹೆಚ್ಚಿಕೊಂಡಿದ್ದೀನಿ. 4 ಬೀನ್ಸು, 1 ಆಲೂಗೆಡ್ಡೆ, 1 ಕ್ಯಾರೆಟು, 1 ಮುಷ್ಟಿ ಆಗೋಷ್ಟು ಹೂಕೋಸು ಇಟ್ಕೊಂಡಿದ್ದೀನಿ. 1 ಈರುಳ್ಳಿ, 2 ಬಾದಾಮಿ ಟೊಮೊಟೊ, ಚಿಕ್ಕದಾದ 1 ದೊಣ್ಣಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಮತ್ತು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದಾಗ ಅದು ಒಂದು ಸ್ಪೆಷಲ್ ರುಚಿ ಇರುತ್ತೆ. ಈಗ 4 ಕರಿಬೇವಿನ ಎಲೆ ಹಾಕ್ತೀನಿ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಸ್ವಲ್ಪ ಸಾಸಿವೆ ಕಾಳು ಚಟ ಅನ್ನಲಿ. ಈಗ ನಾನು ಈರುಳ್ಳಿ ಹಾಕ್ತೀನಿ. ದೊಣ್ಣಮೆಣಸು ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಬಾಡಬೇಕು. ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಹಾಕ್ತೀನಿ. ಟೊಮೊಟೊ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿನ ಒಂದೊಂದನ್ನೇ ಹಾಕ್ತೀನಿ. ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಈ ಥರ ವೆಜಿಟಬಲ್ ಬಾತ್ ಮಾಡಿಕೊಡಿ, ತುಂಬ ಖುಷಿಯಿಂದ ತಿಂತಾರೆ. ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಅವಾಗ ಟೇಸ್ಟ್ ಬರುತ್ತೆ. 1 ಲೋಟ ಸೋನಾ ಮಸೂರಿ ಅಕ್ಕಿನ 10 ನಿಮಿಷ ಮೊದಲು ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ. 2 ಸ್ಪೂನು ಹಸಿ ಬಟಾಣಿ ಹಾಕಿದ್ದೀನಿ. 2 ಸ್ಪೂನು ಗೋಡಂಬಿ ಹಾಕಿದ್ದೀನಿ. ಈಗ ಇವೆಲ್ಲವನ್ನು ಈ ತರಕಾರಿ ಜೊತೆ ಮಿಕ್ಸ್ ಮಾಡ್ತೀನಿ. ಅಕ್ಕಿನ ತರಕಾರಿ ಜೊತೆ ಸ್ವಲ್ಪ ಫ್ರೈ ಮಾಡಬೇಕು, ಆವಾಗ ಪರಿಮಳ ಬರುತ್ತೆ ಮತ್ತು ರುಚಿ ಬರುತ್ತೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಇಲ್ಲಿ ಮಸಾಲೆ ಅಂದರೆ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕೋದು. ಬಿಸಿಬೇಳೆಬಾತ್ ಪೌಡ್ರು ಹೇಗೆ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ನೀವು ಫಾಲೋ ಮಾಡಿ. 2 ಸ್ಪೂನು ಬಿಸಿಬೇಳೆಬಾತ್ ಪೌಡ್ರನ್ನ ನಾನಿಲ್ಲಿ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ನಾನಿಲ್ಲಿ 1 ಲೋಟ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಬಾತಿಗೆ ಟೊಮೊಟೊ ಹಣ್ಣು ಹಾಕಿದರೂ ಸಹಿತ ಹುಳಿಬೇಕು. ಹುಣಸೆ ಹಣ್ಣಿನ ರಸ 1 ಸ್ಪೂನಷ್ಟು ಹಾಕ್ತೀನಿ. ಯಾವುದೇ ಬಾತ್ ಮಾಡಬೇಕಾದ್ರೂ ಅದು ಉದುರಾಗಿರಬೇಕು ಅಂದರೆ 1 ಸ್ಪೂನಷ್ಟು ಗಟ್ಟಿಯಾದ ಸಿಹಿ ಮೊಸರು ಹಾಕಬೇಕು. ನಾನಿಲ್ಲಿ 1 ಸ್ಪೂನ್ ಹಾಕ್ತೀನಿ. ಅದೊಂದು ಟೇಸ್ಟ್ ಕೊಡುತ್ತೆ. ಬಹಳ ಸರಳವಾದ ಮತ್ತು ದಿಢೀರಂತ ಮಾಡೋ ಈ ವೆಜಿಟಬಲ್ ಬಾತು ತುಂಬ ಟೇಸ್ಟ್ ಇರುತ್ತೆ. ರುಚಿಗೆ 1/4 ಚಮಚದಷ್ಟು ಸಕ್ಕರೆ ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮುಚ್ಚೋಣ. ಪರಿಮಳ ಮತ್ತು ರುಚಿಗೆ 1/4 ಸ್ಪೂನಷ್ಟು MTR ಮಸಾಲ ಮತ್ತು ಚಿಟಿಕೆ ಇಂಗಿನ ಪುಡಿನ ಹಾಕ್ತೀನಿ. 2 ನಿಮಿಷ ಓಪನ್ನಾಗಿ ಒಂದು ಕುದಿ ಬರೋವರೆಗೆ ಬಿಡೋಣ. ಈಗ ಕುಕ್ಕರ್ ಮುಚ್ಚೋಣ. 2 ವಿಷಲ್ ಕೂಗ್ಸೋಣ. ನೋಡಿ, ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ವೆಜ್ ಬಾತ್ ರೆಡಿ ಇದೆ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿಯಾದ ಸಿಂಪಲ್ ವೆಜ್ ಬಾತ್ ರೆಡಿಯಾಗಿದೆ. ನೋಡಿದ್ರಲ್ಲ ವೆಜ್ ಬಾತ್ ಹೇಗೆ ಮಾಡೋದು ಅಂತ. ಸಾಮಾನ್ಯ ಎಲ್ಲರೂ ಇಷ್ಟಪಡುವಂಥ ಬಾತ್ ಇದು. ತುಂಬ ಖಾರನೂ ಇರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ. ಧನ್ಯವಾದಗಳು.